ಒಂದು ಇನ್ಸಿಡೆಂಟ್ ನಡೀತು. ಆ್ಯಕ್ಚುಲಿ ಡ್ಯೂಟಿಗೆ ಬಂದಿದ್ದೆ ನಾನು. ನೋಡಿ ಇದೇ ಬಿಲ್ಡಿಂಗು. ಜಸ್ಟ್ ಈಗ ಒಂದು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಹೆವಿ ಮೀಟ್ರ್ ಆಫ್ ಆಗ್ಬಿಡೈತೆ. ನಿಜ ಲೈಫಲ್ಲಿ ನನಗೆ ಈ ಥರ ಯಾವತ್ತೂ ಆಗಿರಲಿಲ್ಲ. ಸರಿ IBM ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಆಲ್ರೆಡಿ ತಮಿಳ್ನಾಡು ನೋಡ್ಕೊಂಡು ಬಂದಿರ್ತೀರ, ಗೊತ್ತಾಗಿರುತ್ತೆ ಯಾವ ಒಂದು ವಿಡಿಯೋ ಅಂತೇಳಿ. ಸೊ ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನನಗೆ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಸುಮಾರು ಜನ ಕಮೆಂಟ್ ಮಾಡ್ಬೋದು, ಅದರ ಅನುಭವ ಇಲ್ದಿರೋರು ಅಥವಾ ಅದ್ರ ಬಗ್ಗೆ ನಂಬಿಕೆ ಇಲ್ದಿರೋರು. ನನಗೆ ಗೊತ್ತು ಯಾವ ಥರ ಕಮೆಂಟ್ ಮಾಡ್ತೆ ಏನು ಅಂತ ಗೊತ್ತು. ಏನಕ್ಕಂದರೆ ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ನಾನು ಕೂಡ ಇದನ್ನೆಲ್ಲ ಎಷ್ಟು ಮಟ್ಟಿಗೆ ನಂಬ್ತೀನಿ ನಂಬಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತಿತ್ತು. ಬಟ್ ಇದನ್ನೆಲ್ಲ ಕಿವಿಯಾರೆ ಕೇಳಿ ಕಣ್ಣಾರೆ ನೋಡಿದ್ಮೇಲೆ ಏನು ಮಾತಾಡೋಕ್ಕಾಗಲ್ಲ. ನಿಮಗೆ ಮುಂದೆ ಈಗ ವಿಡಿಯೋ ನೋಡಿರ್ತೀರ ಸ್ಟಾರ್ಟಿಂಗ್ ಒಂದಷ್ಟು ಕ್ಲಿಪ್ನ. ಸೊ ಅದಾದ್ಮೇಲಿಂದ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆಮೇಲಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಅದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ವಲ್ಪ ನಿಮಗೆ ಮಜವಾಗಿರುತ್ತೆ. ನನಗೆ ಅವತ್ತಿನ ದಿವಸ ಆಗಿರೋ ಅನುಭವ ತುಂಬಾ ಇವಾಗಲೂ ನೆನೆಸ್ಕೊಂಡ್ರೆ ಕಿವಿಲೇ ಅಲ್ಲಿ ನಡೆದಿರೋವಂಥ ಒಂದು ಶಬ್ದಗಳು ಏನೇನಿದೆ ಅದೆಲ್ಲ ಕಿವಿಲಿ ಇವಾಗಲೂ ಕೂಡ ಹಂಗೆ ಇದೆ. ಇವಾಗ ಕೇಳ್ತಿರೋ ಥರ ಇದೆ ಸೌಂಡು. ಸೊ ಬಟ್ ಏನಕ್ಕಪ್ಪ ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ ಅಂತ ಹೇಳಿದ್ರೆ, ಹತ್ರ ಇದ್ದು ನಾನು ನಡೆದು ಒಂದು ವೀಕ್ ಹತ್ರ ಆಯ್ತಾ ಬಂತು. ನಿಮಗೆ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಸುಮಾರು ಜನ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಸ್ವಿಗ್ಗಿ ಡೆಲಿವರಿ ಬಾಯ್ ಅವನಿಗೆ ಎಲ್ಲಿ ಯಾವ ಊರಲ್ಲಿಂದ ಗೊತ್ತಿಲ್ಲ. ಸೊ ಅವನಿಗೆ ಒಂದು ಬುಕ್ಕಿಂಗ್ ಬಿದ್ದಿರುತ್ತೆ. ಸೊ ಅವನು ಆ ಬುಕ್ಕಿಂಗ್ ತೊಗೊಂಡು ಡೆಲಿವರಿ ಕೊಡೋದಕ್ಕಂತ ಹೋದಾಗ ಅದು ಸ್ಮಶಾನ ಆಗಿರುತ್ತೆ. ಫೋನ್ ಮಾಡ್ತಾನೆ, ಯಾವುದೋ ಹುಡುಗಿ ಫೋನ್ ಪಿಕ್ ಮಾಡಿಬಿಟ್ಟು ಸ್ಮಶಾನ ಒಳಗಡೆ ತಗೊಂಬಂದು ಕೊಡಿ, ನಾನು ಅಲ್ಲಿದ್ದೀನಿ ಅಂತೆಲ್ಲ ಹೇಳೋವಂಥದ್ದು. ಸೊ ಅವ್ನಿಗೆ ಆ ಥರ ಅನುಭವ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನನಗೆ ಈ ಅನುಭವ ಆಗಿತ್ತು. ಬಟ್ ನಾನೇನಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ, ಜನ ಏನೇ ಹೇಳೋರು ನಂಬಲ್ಲ. ನನಗಾಗಿರೋ ಅನುಭವ ನನಗೆ ಮಾತ್ರ ಅದು ಅನುಭವ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ವಿಡಿಯೋ ಅಪ್ಲೋಡ್ ಅದೇನೇನು ಹಾಕೋದು ಬೇಡ, ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ, ಆಯಿತಾ. ಸೊ ಇವಾಗ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಅವ್ನಿಗೆ ಆ ಥರ ನಡೀತಾ ಇದೆ ಅಂತಂದ್ಮೇಲೆ ನನಗೂ ನಡೆದಿರೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಮೆಸೇಜ್ ಹೋಗಲಿ. ಯಾರಾದರೂ ನೈಟ್ ಟೈಮ್ ಕೆಲಸ ಮಾಡೋರು ಯಾರು ಇದ್ದರೆ, ಅದು ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಅಥವಾ ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ನೈಟ್ ಹೊತ್ತು ನಮ್ಗೆ ಈ ಥರದಲ್ಲಿ ಕೆಲಸ ಮಾಡೋವಂಥವ್ರಿಗೆ ತುಂಬಾ ರಿಸ್ಕ್ ಇರುತ್ತೆ. ಅದರಲ್ಲಿ ಜನ ಓಡಾಡೋಂಥ ಜಾಗದಲ್ಲಿ ಕೆಲಸ ಮಾಡೋರಿಗೆ ಏನು ಪ್ರಾಬ್ಲಮ್ ಇರೋಲ್ಲ. ಅಥವಾ ನಮಗೆ ಈಗ ನೋಡಿ, ನಮಗೆ ಅಥವಾ ಫುಡ್ ಡೆಲಿವರಿ ಬಾಯ್ಸ್ಗಳಿಗಾಗಿರ್ಬೋದು, ಯಾವ ಟೈಮಲ್ಲಿ ಯಾವ ಒಂದು ಏರಿಯಾದ ಬುಕ್ಕಿಂಗ್ ಬೀಳುತ್ತೆ ಅಂತ ಗೊತ್ತಿರೋದಿಲ್ಲ. ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಒಂದು ವಿಡಿಯೋ ನೋಡ್ಬಿಟ್ಟು ಯಾರ್ಯಾವ್ದು ಎಕ್ಸ್ಪೀರಿಯನ್ಸ್ಗಳಾಗಿದ್ರೆ, ನಿಮ್ಗೆ ಯಾವ್ಯಾವ ಥರ ರೋಡಲ್ಲಿ ಡ್ಯೂಟಿಗಳು ಬೀಳುತ್ತೆ, ಅವಾಗ ನಿಮ್ಗೆ ನಿಮ್ಮ ಒಂದು ಭಯ ಆಗತ್ತೆ ಇಲ್ವಾ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಜಾಸ್ತಿ ಕುಯ್ಯೋದಕ್ಕೆ ಹೋಗಲ್ಲ, ವಿಡಿಯೋನ ಕಂಟಿನ್ಯೂ ಮಾಡಬೇಕು. ಸೊ ಇದು ನಡೆದಿದ್ದು ಬಂದ್ಬಿಟ್ಟು ಅವತ್ತೊಂದು ದಿನ ಆ್ಯಕ್ಚುಲಿ ನಮ್ಮ ಜಾತ್ರೆ ಇತ್ತು. ಜಾತ್ರೆ ಮುಗಿಸ್ಕೊಂಡು ಮಾರನೇ ದಿನ ನಾನು ಡ್ಯೂಟಿಗೆ ಹೋಗಿರ್ತೀನಿ. ಬಟ್ ವಿಡಿಯೋ ಶೂಟ್ ಮಾಡಿರಲಿಲ್ಲ. ಏನಕ್ಕಂದರೆ 1,500-2,000 ರೂಪಾಯಿ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಅಷ್ಟೇ ಹೋಗಿರ್ತೀನಿ. ಸೊ ಮೊದಲನೇ ಡ್ಯೂಟಿನೇ ಕಣ್ಣೂರಿಂದ ಪಿಕ್ ಮಾಡಿ ಯಲಹಂಕ ಹತ್ರ ಒಂದು ಊರಿದೆ. ಸೊ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ಬಿಡ್ತೀನಿ, ನಿಮಿಷ ನೋಡ್ಬೋದು. ಎಷ್ಟನೇ ತಾರೀಕು? 26ನೇ ತಾರೀಕು ಇರಬೇಕು. 26 ಇಲ್ಲ 27ನೇ ತಾರೀಕು. ಸೊ ನೋಡಿ ಕಾಣಿಸ್ತಿರತ್ತೆ. ಸೊ ಈ ಒಂದು ಡ್ಯೂಟಿನ ನಾನು ಡ್ರಾಪ್ ಮಾಡಿರ್ತೀನಿ. ನೋಡಿ ಓಪನ್ ಮಾಡಿದ್ದೀನಿ, ಕಾಣಿಸ್ತಿರತ್ತೆ ನಿಮಗೆ. 234 ರೂಪಾಯಿ ಕೊಟ್ಟಿದ್ದಾನೆ. 12 ಕಿಲೋಮೀಟರ್ ಡ್ರಾಪ್ ಇರುತ್ತೆ. ಸೊ ಇದು ಡೇಟ್ ನೋಡಿ, ಒಂದು ನಿಮಿಷ, ಡೇಟ್ ನೋಡಿ, ಇದು 11/7 ಪಿಕ್ ಮಾಡಿರ್ತೀನಿ. ಡ್ರಾಪ್ ಮಾಡಿದ್ದು ಡ್ರಾಪ್ ಟೈಮ್ ಬಂದ್ಬಿಟ್ಟು ಇಲ್ಲಿ ತೋರಿಸತ್ತೆ ಇಲ್ವೋ ಗೊತ್ತಿಲ್ವಲ್ಲ, ಡ್ರಾಪ್ ಟೈಮ್ ತೋರಿಸ್ತಿಲ್ಲ. 25ರಿಂದ 51 ಡ್ರಾಪ್ ಮಾಡಿರ್ತೀನಿ ಒಂದು ಡ್ಯೂಟಿನ. ಇದು ಬಂದ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಸುಹಾನ ಜಕರಾಂಧ್ರ ಬೆಂಗಳೂರು ಅಂತ ಇದೆ, ಶ್ರೀರಾಮ್ ಸುಹಾನ ಅಂತ ಏನೋ ಅಪಾರ್ಟ್ಮೆಂಟ್ ಇದು. ಸೊ ಆ ಒಂದು ಏರಿಯಾದಲ್ಲೇ ಈ ಒಂದು ಇನ್ಸಿಡೆಂಟ್ ನನಗೆ ಆಗಿರುವಂಥದ್ದು. ಡ್ರಾಪ್ ಮಾಡಿದ್ಮೇಲೆ ಈ ಒಂದು ಡ್ಯೂಟಿನ ಡ್ರಾಪ್ ಮಾಡಿ ವಾಪಸ್ ರಿಟರ್ನ್ ನಾನು ಖಾಲಿ ಬರಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ರೈಟ್ ಲೆಫ್ಟ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಯಾವ ಕಡೆನೋ ಒಂದು ಕಡೆ ಟರ್ನ್ ತೊಗೊಂಡು ಡೆಡ್ ಎಂಡ್ಗೆ ಹೋಗಿ, ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು ಇದು.
ಸೊ ಒಂದಷ್ಟು ವಿಡಿಯೋ ಕ್ಲಿಪ್ಪಲ್ಲಿ ಒಂದಷ್ಟು ನಮ್ಮ ಮಾತಾಡಿರೋದು ರೆಕಾರ್ಡ್ ಆಗಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಎಷ್ಟು ದಿನ ಮಾಡ್ತಿದ್ದು ಇದೇ ಫೋನಲ್ಲಿ, ಈಗ ಏನು ವೀಡಿಯೋ ಮಾಡ್ತೀವಿ ಅದೇ ಫೋನಲ್ಲಿ ವೀಡಿಯೋ ಮಾಡ್ತಿರೋದು. ಬಟ್ ಒಂದಷ್ಟು ವಾಯ್ಸ್ ಅಲ್ಲಿ ನಡೆದಿರೋಂಥ ಒಂದು ನಂಗೇನು ಸೌಂಡ್ಗಳು ಬಂತು ಅದು ಒಂದಷ್ಟು ರೆಕಾರ್ಡ್ ಆಗಿಲ್ಲ, ಮತ್ತು ನಾ ಮಾತಾಡಿರೋದು ಕೂಡ ರೆಕಾರ್ಡ್ ಆಗಿಲ್ಲ. ಸೊ ಆ ಥರ ಎಲ್ಲ ಇದೆ. ಸೊ ಏನಂತ ಅನಿಸ್ತದೆ ನಿಮಗೆ ಎಂಡ್ ಆಫ್ ದಿ ವಿಡಿಯೋ ನೋಡಿ. ಇದನ್ನು ವೈರಲ್ ಮಾಡಿ ನಾವು ವೀಡಿಯೋಸ್ಗೋಸ್ಕರ ಮಾಡ್ತಿರೋದಂತೂ ಖಂಡಿತವಾಗ್ಲೂ ಅಲ್ಲ. ಸುಮಾರು ಜನ ತುಂಬ ಥರ ಮಾತಾಡ್ಬೋದು, ನಿಜವಾಗ್ಲೂ ನಾವು ಅಂದ್ಕೊಳ್ಳೋಂಗೆ ಏನೂ ಆಗಲ್ಲ ಗೈಸ್, ಆಯ್ತಾ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಪೂರ್ತಿಯಾಗಿ ನೋಡಿ, ಮತ್ತು ವಿಡಿಯೋ ಕೊನೆ ತನಕ ನೋಡಿ. ನಾವೊಂದು ದೇವ್ರ ಹೆಸರು ತೆಗ್ದಿರ್ತೀನಿ ಒಂದು ಪಾಯಿಂಟ್ ಇದರಲ್ಲಿ, ಇದರಲ್ಲಿ ಕ್ಲಿಪ್ಪಲ್ಲಿ ಒಂದು ದೇವ್ರ ಹೆಸರು ಏನೋ ಮಾತಾಡ್ತಾ ಇರ್ತೀನಿ. ಸೊ ಆ ಸಿಚುವೇಶನಲ್ಲಿ ಒಂದೇನೋ ಒಂದು ಆಗತ್ತೆ. ಸೊ ಅದನ್ನ ನೋಡಿ, ಅದು ನಿಮಗೆ ಯಾವ ಥರ ಅನ್ಸತ್ತೆ ನೋಡಿ ಅವಾಗ, ಆಯ್ತಾ. ಸುಳ್ಳ ನಿಜನ ಏನು ಎತ್ತ ಅಂತ ಅನ್ನೋದು ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗಿ ಒಂದಷ್ಟು ದಿನ ಆಯಿತು ಅದೇ ಡಿಲೀಟ್ ಮಾಡಿಬಿಟ್ಟಿದ್ದೆ ವಿಡಿಯೋನ. ತಿರ್ಗಾ ರಿಕವರಿ ಮಾಡಿಕೊಂಡು ಆ ಒಂದು ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಇವಾಗ ಅಪ್ಲೋಡ್ ಮಾಡಿರ್ತೀನಿ. ಏನೂ ಕಾಣಿಸ್ತಿಲ್ಲ ಕಣ್ಣಿಗೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಇದು ಮುಂದೆ ಹೋದ ಡೆಡ್ ಎಂಡು. ಸೊ ಇಲ್ಲೊಂದು ಮನೆ ಕಾಣಿಸ್ತಿದೆ ನೋಡಿ, ನಿಮ್ಗೆ ಕಾಣಿಸ್ತಿದೆ ಅಲ್ಲಿ, ನಿಮ್ಗೆ ಅಲ್ಲಿ ಕಾಣಿಸ್ತಿರುತ್ತೆ ಲೈಟಾಗಿ ಬಿಲ್ಡಿಂಗ್ ಥರ. ಸೊ ಅದು ಪಾಳು ಬಿದ್ದಿರೋ ಮನೆ ಥರ ಐತೆ ನೋಡಿ ಇದು, ಆಯಿತಾ. ಸೊ ನೋಡಿ, ರ್ಯಾಪಿಡೋದಲ್ಲಿ ಟೈಮ್ 11:49 ಇವಾಗ ಕರೆಕ್ಟಾಗಿ ನೈಟು. ಒಂದು ಡ್ಯೂಟಿ ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ, ಆಮೇಲೆ ತೋರಿಸ್ತೀನಿ. ಸಪ್ಪ ನಮ್ಮ ಮೀಟ್ರ್ ಅಂತ ಆಫ್ ಆಗ್ತೈತೆ, ಏನು ಮಾಡೋದು ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಇಲ್ಲಿಂದ ಮೂವ್ ಮಾಡಿಬಿಟ್ಟು ಮಾತಾಡ್ತೀನಿ ಗೈಸ್. ಫಸ್ಟ್ ಇಲ್ಲಿಂದ ಹೋಗ್ಬಿಡ್ಬೇಕು, ಯಾಕಾದ್ರೂ ಡ್ಯೂಟಿ ಎತ್ಕೊಂಬಂದ್ಬಿಟ್ನೋ ಇಲ್ಲಿಗೆ ಅನ್ಸ್ಬಿಡೈತೆ. ಬೆವ್ರು ಕಿತ್ಕೊಂಬತ್ತೈತೆ ಅಪ್ಪ. ಇಲ್ಲಿ ನೋಡಿ ಏರಿಯಾ ಹೆಂಗೈತೆ ನೋಡ್ರಿ. ಇಲ್ಲಿ ಸ್ವಲ್ಪ ಪರವಾಗಿ ಲೈಟ್ ಎಲ್ಲ ಐತಿ ಇಲ್ಲಿ. ಬಟ್ ನಾನು ಡ್ರಾಪ್ ಮಾಡೋಕೆ ಹೋಗಿದ್ದೆ ಆ ರೋಡಲ್ಲಿ ಲೈಟೇ ಇರಲಿಲ್ಲ ಅಂದ್ಕೊಳ್ಳಿ. ಪೂರ್ತಿ ಆ್ಯಕ್ಚುಲಿ ನಾನು ಡ್ಯೂಟಿ ಮಾಡೋಣ ಅಂತ ನೈಟು ಮಲಗಿದ್ದು, ಮತ್ತು ಮನೇನ ಬೇಗ ಬಿಟ್ಟೆ ನಾನು. ಏರಿಯಾಗೆ ನೋಡಿ ವಯಸ್ಸು ಹೆಂಗೈತಿ ಇಲ್ಲಿ. ಒಂದು ಮನೆಗಳಿಲ್ಲ ಈ ಕಡೆ, ಅಲ್ಲ ಒಂಚೂರು ಮನೆಗಳು, ಒಂದು 2-3 ಮನೆ ಇತ್ತು ಬಿಟ್ರೆ ಈ ಕಡೆ ನೋಡಿ ಇಲ್ಲಿ ಎಲ್ಲೂ ಮನೆಗಳೇ ಇಲ್ಲ ಇಲ್ಲಿ. ನಿಜವಾಗ್ಲೂ ಗೈಸ್, ನಾನು ಯಾರೋ ಮಾಮೂಲಿ ಮನುಷ್ಯರೇ ಆಳ್ತಿರೋದು, ಏನೋ ಮನೇಲಿ ಗಲಾಟೆ ಇರಬೇಕೇನೋ ಅಂದ್ಕೊಂಡೆ. ಬಟ್ ಇಳಿದ್ಬಿಟ್ಟು ಹೋಗೋಕ್ಕೂ ನಂಗೆ ಮೀಟ್ರ್ ಇದಾಗಲಿಲ್ಲ. ಜಸ್ಟ್ ನಾನು ಆ ಟೈಮಲ್ಲಿ ಕರೆಕ್ಟಾಗಿ ಹೆಂಗಾಯ್ತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಟ್ ನಾನು ಮನೆ ಹತ್ರ ಹೋಗ್ತಿದ್ದಂಗೆ ಜಸ್ಟ್ ಅಳೋ ವಾಯ್ಸ್ ಬಂತು. ಸೊ ಅದಕ್ಕೆನಾ, ಸೊ ಯಾರೋ ಅಳ್ತಿದ್ದೆ, ಅವ್ನು ಜರ್ಕ್ ಹೊಡೆದ ತಕ್ಷಣ ಕಲ್ಲೇ ಬ್ರೇಕ್ ಹಿಡಿದೆ. ಸೊ ಮನೆ ಪಕ್ಕದಲ್ಲೇ ಮನೆ ಕಾಣಿಸ್ತೈತೆ, ಅಳ್ತಾ ಇದ್ದಾರೆ ಅಂದ್ಬಿಟ್ಟು ಜಸ್ಟ್ ಇದನ್ನ ನಾನು ಡೋರ್ದನ್ನ ನಾಲ್ಕನ್ನ ಹಿಂಗೆ ತೆಗಿಯೋಣ ಅಂದ್ಬಿಟ್ಟು ಹಿಂಗೆ ಅಂದೆ. ನೋಡೋಣ ಅಂದ್ಬಿಟ್ಟು ಬಾಗಿಲು ತೆಗ್ದು ನೋಡೋಣ, ಇಳಿದ್ಬಿಟ್ಟು ಕಾರಿಂದ ಕೆಳಗಡೆ ಅಂದ್ಬಿಟ್ಟು ಮಾತಾಡೋಕೆ ನಂಗೆ ಮೀಟ್ರ್ ಇಲ್ಲ ಗೈಸ್. ಯಪ್ಪ, ನಂಗೆ ತುಂಬ ಸಲ ನನಗೆ ಈ ಥರ ಎಕ್ಸ್ಪೀರಿಯನ್ಸ್, ಅಂದರೆ ಈ ಥರ ಯಾವತ್ತೂ ಆಗಿಲ್ಲ. ಬಟ್ ನಂದು ಏರಿಯಾದಲ್ಲಿ ನಮ್ಮ ಎಲ್ಲರೂ ಡ್ರೈವರ್ಸ್ಗಳು ಗೊತ್ತಿಲ್ಲ, ಒಂದೊಂದು ಏರಿಯಾಗಳು ಯಾವ ಥರ ಇರುತ್ತೆ ಅಂದರೆ ಯಾರು ಓಡಾಡೋದಿಲ್ಲ. ಅಂಥ ಏರಿಯಾಗಳಲ್ಲಿ ಡ್ಯೂಟಿಗಳು ಬಿದ್ದುಬಿಡುತ್ತೆ, ಅಥವಾ ಪಿಕಪ್ ಬಿದ್ದುಬಿಡುತ್ತೆ, ಅಥವಾ ಡ್ರಾಪ್ ಬಿದ್ದುಬಿಡುತ್ತೆ. ಅಂಥ ಟೈಮಲ್ಲಿ ನಿಜವಾಗ್ಲೂ ಪ್ರಾಣ ಕೈಲಿ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇರ್ತೀವಿ. ಆ ಥರ ಸುಮಾರು ಸಲ ಅನುಭವ ಆಗೈತೆ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್, ಆ ಥರ ವಾಯ್ಸು ಅಳೋದು ನಗೋದು ವಾಯ್ಸು ತುಂಬ ವಿಚಿತ್ರವಾಗಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು ನಿಮಗೂ ಕೇಳಿಸ್ಬೋದಿತ್ತು. ಆ ಟೈಮಲ್ಲಿ ನಂಗೆ ಆ ಥರ ಆಗತ್ತೆ ಅಂತ ಕನಸಲ್ಲಿ ಬಿದ್ದಿತ್ತು ಹೇಳಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ. ಏನೇನೋ ಸೌಂಡ್ ಬರ್ತೈತೆ, ಇಲ್ಲಿ ಲೈಟ್ ಐತೆ. ಬಟ್ ಈ ಕಡೆ ಇಲ್ಲಿ ಅಲ್ಲಿಂದ ಚೂರು ಮೂವ್ ಮಾಡ್ಕೊಂಡು ಮುಂದೆ ಬಂದೆ. ಹಿಂದೆನೂ ಫಾಗ್, ಹಿಂದೆ ಗ್ಲಾಸ್ ಫಾಗ್ ಆಗ್ಬಿಟ್ಟಿದೆ, ಏನು ಕಾಣಿಸ್ತಿಲ್ಲ. ಜಸ್ಟ್ ಹಂಗೆ ಓಪನ್ ಮಾಡೋಣ ಅಂದ್ಬಿಟ್ಟು ಗೈಸ್ ಅಲ್ಲಿ ನೋಡಿ ಗೈಸ್ ಹೊಗೆ ಎಲ್ಲ ಬರ್ತೈತೆ ಅಲ್ಲಿ ನೋಡ್ರಿ. ಇಲ್ಲಿ
ಕಾಣಿಸ್ತಿದೆ, ಹೊಗೆ ಎಲ್ಲ ಬರ್ತೈತೆ. ಅಪ್ಪ ನಿಜವಾಗ್ಲೂ ಮುಂದೆ ಹೋಗೋಕ್ಕೂ ಭಯ ಆಗ್ತೈತೆ, ಹಿಂದೆ ಹೋಗೋಕ್ಕೂ ಭಯ ಆಗ್ತೈತೆ. ಮಧ್ಯದಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ. ಏನು ಮಾಡ್ಕೊಂಡು ಸೈಲಿ ಅಂತ ಗೊತ್ತಾಗ್ತಿಲ್ಲ ಈಗ. ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಅದು ಮೊದಲನೇ ಡ್ಯೂಟಿ ಗೈಸ್. ನಾನು ಆ್ಯಕ್ಚುಲಿ ಮಲಗಿಬಿಟ್ಟು ಡ್ಯೂಟಿ ಆನ್ ಮಾಡ್ಕೊಂಡು ಈಗ ಫಸ್ಟ್ನೇ ಡ್ಯೂಟಿ ಇವಾಗ ನೈಟ್ ಆನ್ ಮಾಡ್ಕೊಂಡು ಅಲ್ಲಿ ಫಸ್ಟ್ನೇ ಡ್ಯೂಟಿ ಇದು ಬಂದಿರೋದು. ನಾನು ಫಸ್ಟ್ನೇ ಡ್ಯೂಟಿ ಡ್ರಾಪ್ ಮಾಡಿದೆ. ಆ್ಯಕ್ಚುಲಿ ನಾವು ಡ್ರಾಪ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು 5 ನಿಮಿಷ ಮುಂಚೆ ನಮ್ಮ ವೈಫ್ ಫೋನ್ ಮಾಡಲು, ಎಲ್ಲಿದ್ದೆ ಏನು ಎತ್ತ ಅಂತ. ಅವಳ ಹತ್ರ ಅವಾಗ ಜಸ್ಟ್ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿದ್ದೆ. ತೋರಿಸ್ತೀನಿ ಅದನ್ನು. ಗೈಸ್ ಆ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಫೋನಲ್ಲೇ ಇರೋದು ಕಾಲಿಷ್ಟು. ಏನು ನಿಜ ಲೈಫಲ್ಲಿ ಗೈಸ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸು ಯಾವತ್ತೂ ಆಗಿಲ್ಲ. ಮನುಷ್ಯರಂತೂ ಅಲ್ವೇ ಅಲ್ಲ ಗೈಸ್. ನಿಜವಾಗ್ಲು ಆ ಥರ ಎಲ್ಲ ನಾವು ಸೌಂಡ್ ಎಫೆಕ್ಟ್ಗಳು ಫಿಲಮ್ಗಳೆಲ್ಲ ನೋಡಿರ್ತೀವಿ. ಬಟ್ ನಿಜವಾಗ್ಲು ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಿಜವಾಗ್ಲು ಫುಲ್ಲು ಭಯನೇ ಆಗೋಯ್ತು. ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಅದರಲ್ಲೂ ಮಲಗಿದ್ದಾಗಂತೂ ಅದು ಹೋಗೋಂಥರ ಸ್ವಲ್ಪ ಏನೋ ವಿಚಿತ್ರವಾಗಿ ಕನಸು ಆ ಥರ ಇದೆಲ್ಲ ಬಂದು ಏನೋ ಆಗಿತ್ತು ನನಗೆ ಇವತ್ತೇ ಡ್ಯೂಟಿ ಮಾಡೋಕ್ಕಿಂತ ಮುಂಚೆ. ಇವಾಗ ಈ ಥರ ಆಗತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಿಜ ಭಯ ಆಗ್ತೈತೆ ಗೈಸ್. ಅದರಲ್ಲೂ ಮನೇಲಿ ಬೇರೆ ಮೊನ್ನೆ ಜಾತ್ರೆ ಆಯಿತು. ಸೊ ಊರಲ್ಲಿ ಜಾತ್ರೆ ಆಯಿತು. ಊರ ಜಾತ್ರೆಯಲ್ಲಿ ದೇವ್ರನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ಆ ಥರ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ರು ಕೂಡ ಈ ಥರ ಎಲ್ಲ ಆಗ್ತೈತೆ. ನಿಜವಾಗ್ಲೂ ನನಗೆ ತುಂಬಾ ಭಯ ಆಗ್ತೈತೆ ಅಂದ್ಕೊಳ್ಳಿ. ಸೌಂಡ್ ಬರ್ತೈತೆ ವಯಸ್ಸು ಯಾವುದಕ್ಕೂ ಡಬಲ್ ಕ್ಯಾಮ್ರಾ ಮಾಡ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ. ಇಳಿದು ನೋಡೋಕ್ಕೂ ನಂಗೆ ಭಯ ಆಗ್ತೈತೆ. ಗಾಡಿ ಕೆಳಗಡೆ ಏನೋ ಸೌಂಡ್ ಆಗ್ತೈತೆ, ಯಾವ ಸೈಡ್ ಅಂತ ಗೊತ್ತಾಗ್ತಿಲ್ಲ. ಲೈಟ್ ಐತೆ, ಲೈಟ್ ಹಾಕೊಳ್ಳೋದಂತ ಗೈಸ್ ನೋಡಿ. ಝೂಮ್ ಮಾಡ್ತೀನಿ ಗೈಸ್. ಫಸ್ಟು ಇಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ಗೈಸ್ ಗಾಡಿ ನೋಡಿ ಗೈಸ್, ಹಿಂದಿಂದ ಹೋಗ್ತೈತೆ ಗಾಡಿ. ಹಲೋ, ಡ್ರಾಪ್ ಮಾಡಿ ಗೊತ್ತಾಯಿದ್ದೀನಿ. ಒಂದು ಪಾಳ್ ಬಿದ್ದು ಮನೆ ಹಂಗೆ ನಾನು ಮಾಮೂಲಿ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಮಾಮೂಲಿ ಇದಕ್ಕೆ ಏನೋ ಇದು ಪಕ್ಕದ ಮಿರರ್ ತೆಗ್ದಿರ್ತೀನಿ ನನಗೆ ಗಾಡಿ ಬರಲಿ ಅಂದ್ಬಿಟ್ಟು. ಆ ಮನೆ ಹಿಂಗೆ ಟರ್ನ್ ಹೊಡಿತೀನಿ, ಜೋರಾಗಿ ಮನೆಯಲ್ಲಿ ಅಳೋ ಸೌಂಡು. ಸಡನ್ನಾಗಿ ಆ ಮನೆ ಮುಂದೆ ಸಡನ್ನಾಗಿ ಬ್ರೇಕ್ ಹೊಡೆದು ನಿಲ್ಲಿಸ್ತೆ, ಜರ್ಕ್ ಹೊಡೆದು ಗಾಡಿನ ನಿಲ್ಲಿಸ್ತೆ. ಜೋರಾಗಿ ಅಳ್ತಾವ ಮನೆ ಮುಂದೆ ಕಟ್ಟಿ ನಿಲ್ಸಿದ್ದೀನಿ. ಜೋರಾಗಿ ಅಳ್ತಿರೋದು ಯಾರೋ ಹೆಂಗಸು ಚಿತ್ರವಾಗಿ ಅಳ್ತಾವ್ರೆ. ಇದೇನು ಅಳ್ತಾರಲ್ಲ ಅಂದ್ಬಿಟ್ಟು ತೆಗ್ದು ಇಳಿಯೋದ ಅಂದ್ಬಿಟ್ಟು ಕಾರಿಂದ ಹಿಂಗೆ ಡೋರ್ದು ಈ ಕಡೆ ತೆಗಿಯೋದು ಬರ್ತದ ಗೊತ್ತಾ ಈ ಕಡೆ, ಅದನ್ನ ಸುಮ್ಮನೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದೆ ಅಷ್ಟೇ. ಪ್ರೆಸ್ ಮಾಡಿ ಡೋರ್ ಇನ್ನೂ ಓಪನ್ ಮಾಡಿಲ್ಲ, ಜಸ್ಟ್ ಪ್ರೆಸ್ ಮಾಡಿ ಡೋರ್ ಇನ್ನು ಪುಷ್ ಮಾಡ್ಬೇಕು ಓಪನ್ ಮಾಡೋಕ್ಕೆ. ಮೇನ್ ರೋಡ್ ಬಂತು, ಆ ಪುಷ್ ಮಾಡ್ಬೇಕು. ಜೋರಾಗಿ ತಿರುಗಿ ಅದೇ ಜೋರಾಗಿ ನಗ್ತಾ ಹೊಳ್ತೀನಿ ವಿಚಿತ್ರವಾಗಿ. ಯಲಹಂಕ ಇಲ್ಲಿ ಡ್ರಾಪ್ ಇತ್ತು, ಕಣ್ಣೂರಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಕಣ್ಣೂರು ಅಪಾರ್ಟ್ಮೆಂಟ್ ಕರ್ಕೊಂಬಂದೆ. ಅವಳೇ ಒಂಥರ ಇತ್ತು ರೋಡು. ಬಿಡು ಇದೆಲ್ಲ ನಾರ್ಮಲ್, ಈ ಥರ ರೋಡ್ಗಳು ಬೇಜಾರು ಹೋಗ್ಬಿಟ್ಟಿದ್ದೆ ನಾನು. ನೋಡು ಅವ್ರು ಡ್ರಾಪ್ ಮಾಡ್ಬಿಟ್ಟು ಮನೆಯಿಂದ ಆ ಕಡೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಆ ಕಡೆಯಿಂದ ಅವ್ರ ಮನೆಯಿಂದ ಒಂದು ಹತ್ತತ್ರ ಒಂದು ಅರ್ಧ 500 ಮೀಟ್ರ್ ಇಲ್ಲ 800 ಮೀಟ್ರ್ ಅಂತ ಮುಂದೆ ಬಂದು ಹಿಂಗೆ ಟರ್ನ್ ಮಾಡಿದ್ರೆ ಅಲ್ಲಿ ಒಂದು ಯೂ ಟರ್ನ್ ಐತೆ. ಅಲ್ಲಿ ಯೂ ಟರ್ನ್ ಅಲ್ಲ, ಹಿಂಗೆ ಬಂದು ಟರ್ನ್ ಮಾಡಿದ್ರೆ ಆ ಕಡೆ ಲೆಫ್ಟ್ ರೋಡ್ ಇಲ್ಲ, ಡೆಡ್ ಎಂಡ್ ಥರ ರೋಡು. ಡೆಡ್ ಎಂಡ್ ಬಂದು ರೈಟಿಗೆ ಹೋದ್ರೆ ಅವ್ರ ಮನೆಗೆ ಹೋಗೋದು ಲೇಔಟು. ಇವಾಗ ನಿಂಗೆ ಫೋನ್ ಮಾಡಿ ಇಕ್ತಾ ಗೊತ್ತಾ, ನೀನು ಡ್ರಾಪ್ ಮಾಡ್ತಾ ಇದೀನಿ ಅಂದ್ರೆ ಇರೋಚ್ ನೀವು ಹೋಯ್ತಾ ಇದೀನಿ ಅಂತ ಗೊತ್ತಾ ಡ್ರಾಪ್ ಇದು ಮಾಡೋಕ್ಕೆ. 11:45 ಏನೋ ಇರ್ಬೇಕು ಚಿನ್ನಿ.